ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವತ್ತು ಬಿಗ್ ಬಾಸ್ ಹೆಂಗೆ ನಡೀತು, ಏನೇನು ನಡೀತು ಅಂತ ಹೇಳೋದಾದರೆ, ನನಗೆ ಒಂದು ಹಾನೆಸ್ಟಾಗಿ ನನಗೆ ಅನಿಸಿದ್ದು ಧನರಾಜ್ ಅವರ ಒಂದು ಸ್ಟೇಟ್ಮೆಂಟು ಖುಷಿ ಆಯ್ತು ನನಗೆ. ಯಾಕಂದರೆ ಅವ್ರು ಲಾಸ್ಟ್ ಟೈಮು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವರ ಟೀಮಲ್ಲೇ ಇದ್ಕೊಂಡು ಅವರು ಎದುರುಗಡೆ ಟೀಮ್ಗೆ ಒಂದು ಇದು ಕೊಡ್ತಾರೆ. ಅಂದರೆ ನಮ್ಮ ಟೀಮ್ನವರು ಫೇಕಾಗಿ ಆಡಿದರು, ನಮ್ಮ ಟೀಮ್ನವರು ಅಂದರೆ ಕರೆಕ್ಟಾಗಿ ಅಂಕ ಕೊಡಲಿಲ್ಲ. ಸೊ ಇವತ್ತು ಅದನ್ನೇ ಹೇಳಿದರು ಅವರು. ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಸೊ ಧನರಾಜ್ ಅವರು ಎಲ್ಲೋ ಅಂದರೆ ತುಂಬ ಇಷ್ಟ ಆಗ್ತಾ ಇದ್ದಾರೆ. ಅಂದರೆ ನನಗೆ ಟಾಪ್ 5 ಅವರು ಕಂಟೆಸ್ಟೆಂಟ್ ಆಗಿ ಇರ್ತಾರೆ ಅಂತ ನನಗೆ ಅಂದರೆ ನನ್ನ ಅನಿಸಿಕೆಯಲ್ಲಿ ಇರಲಿಲ್ಲ. ಬಟ್ ಇವಾಗ ಅವರು ತುಂಬ ಇಷ್ಟ ಆಗ್ತಾ ಇದ್ದಾರೆ. ಇಲ್ಲಿ ಮಂಜು ಅವರು ಯಾರಿಗೂ ಕಾಣಿಸ್ಕೊಳ್ಳಿಲ್ಲ ಅನ್ನೋ ಸ್ಟೇಟ್ಮೆಂಟು, ಮೋಕ್ಷಿತ ಅವರ ಸ್ಟೇಟ್ಮೆಂಟಿಗೆ ತುಂಬ ಅಂದರೆ ಒಂದು ಅಗ್ರೆಷನ್ ಆಗಿ ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಮೊನ್ನೆ ಅಂದರೆ ನಿನ್ನೆದು ಸಹ ಒಂದು ಅರ್ಧ ವಿಡಿಯೋ ನೋಡುವಾಗ, ಮೊನ್ನೆದು ಎಪಿಸೋಡ್ ನೋಡುವಾಗ ಎಲ್ಲೋ ಮಂಜು, ಮೋಕ್ಷಿತ ಮತ್ತು ಗೌತಮಿ ಅವರು ಒಂದಾದ್ರು ಅಂತ ಹೇಳಿ ಇತ್ತು. ಬಟ್ ಏನೋ ಹೊರಗಡೆ ಒಂದು ಟ್ರೋಲ್ ಬಂತು ಅಂತ ಬಿಗ್ ಬಾಸ್ ಅವರು ಎಚ್ಚರಿಸಿದ್ರು ಏನೋ ಗೊತ್ತಿಲ್ಲ. ಸಡನ್ನಾಗಿ ವಿದೌಟ್ ರೀಸನ್ ಅವರು ಬೇರೆ ಬೇರೆ ಆಗ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಒಬ್ಬರು ಒಂದು ಕಡೆ ಇದ್ದರೆ ಅವು ಪಟಕ್ಕ ಚೇಂಜ್ ಆಗ್ತಾರೆ. ಇವಾಗ ನಮ್ಮ ಮಂಜು ಮತ್ತು ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಒಂದು ಟೀಮಲ್ಲಿ ಇದ್ದರು, ಗೌತಮಿ ಸಹ ಒಂದು 4 ಜನ ಒಂದು ಟೀಮಲ್ಲಿ ಇದ್ದರು. ಸಡನ್ನಾಗಿ ಬೇರೆ ಆದರು ವಿತೌಟ್ ರೀಸನ್. ಏನು ರೀಸನ್ ಅಂತಲೇ ಗೊತ್ತಿಲ್ಲ, ಒಪ್ಪೋಸ್ ಆದರು. ಇವಾಗ ಮಂಜು ಅವರು ಮತ್ತು ತ್ರಿವಿಕ್ರಮ್ ಅವರು ನಾಮಿನೇಟ್ ಅಂದರೆ ಎಗೇನ್ಸ್ಟ್ ಆಗಿ ನಾಮಿನೇಟ್ ಮಾಡಬೇಕು ಅಂತ ಇರಲಿಲ್ಲ. ಮಂಜು ಅವರಿಗೆ ಬೇರೆ ಸಹ ಆಪ್ಷನ್ ಇತ್ತು, ಬಟ್ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದರು. ಅವ್ರು ಯಾರೂ ಗೆಸ್ ಮಾಡಲಿಲ್ಲ, ಇವನ್ ನಾನು ಗೆಸ್ ಮಾಡಿಲ್ಲ ಅವ್ರು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡ್ತಾರೆ ಅಂತ. ಸೊ ನೋಡಬೇಕು ಎಲ್ಲವೂ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ತುಂಬ ಅಂದರೆ ಒಂದು ಆಶ್ಚರ್ಯದ ಮೇಲೆ ಆಶ್ಚರ್ಯ ನಡೀತಾ ಇದೆ ಇವತ್ತು. ಸೊ ನೋಡಬೇಕು ಇವತ್ತಿನ ಬಿಗ್ ಬಾಸಲ್ಲಿ ಏನೇನು ಆಗಿ ಈ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ ಅಂತ. ನನಗೆ ಪದೇ ಪದೇ ಮೋಕ್ಷಿತ್ ಅವರು ಯಾಕೆ ಈ ಥರ ಮಾಡ್ತಾರಾ ಅಂತ ಗೊತ್ತಿಲ್ಲ. ಯಾಕಂದರೆ ಹೊರಗಡೆ ಬಂದುಬಿಟ್ಟು ಒಂದು ಹೇಳಿದರು ಮೋಕ್ಷಿತ್ ಅವರು ಕೆಲವೊಂದು ಕಡೆ ಸ್ಟ್ಯಾಂಡ್ ತಗೊಳ್ತಾರೆ, ಕೆಲವೊಂದು ಕಡೆ ಸ್ಟ್ಯಾಂಡ್ ತಗೊಳ್ಳಲ್ಲ. ಯಾಕಂದರೆ ಇದೇ ಮೋಕ್ಷಿತ ಅವರು ನಾಮಿನೇಟ್ ಆದಾಗ ಕನ್ನಡಿ ಮುಂದೆ ಬಂದು ಕಾರಣಗಳನ್ನು ಹೇಳ್ತಾರೆ. ಅದನ್ನು ಡೈರೆಕ್ಟಾಗಿ ಮಂಜು ಅವ್ರ ಹತ್ರನೇ ಹೇಳ್ಬೋದಿತ್ತು ಕಾರಣಗಳನ್ನು, ಅಥವಾ ಗೌತಮಿ ಅವ್ರ ಹತ್ರನೇ ಹೇಳ್ಬೋದಿತ್ತು ಕಾರಣಗಳನ್ನು. ನಾಮಿನೇಟ್ ಮಾಡಿದಾಗ ನೀವು ಅಂದರೆ ಮೋಕ್ಷಿತ ಅವರು ನಾಮಿನೇಟ್ ಮಾಡಿದಾಗ ಎಲ್ಲವನ್ನೂ ತೆಗೊಳ್ಬೇಕು ಅಂತ ಅಂದ್ಕೊಳ್ಳೋ ಮೋಕ್ಷಿತ ಅವರು ಬೇರೆಯವ್ರು ನಾಮಿನೇಟ್ ಮಾಡಿದಾಗ ತೆಗೊಳ್ಳಲ್ಲ. ಯಾಕಂತ ಗೊತ್ತಿಲ್ಲ, ಅದು ನನಗೆ ಮುಂಚೆಯಿಂದಲೂ ಸ್ವಲ್ಪ ಡೌಟೇ. ಇವಾಗ ಇದೇ ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಹೊರಗಡೆ ಬಂದ ಮೇಲೆ ಅವಾಗಲೇ ಹೇಳ್ಬೋದಿತ್ತು ಅವರಿಗೆ, ಚೈತ್ರ ಅವರಾಗಿರ್ಬೋದು ಅಥವಾ ಮಂಜು ಅವರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಅಲ್ಲೇ ಹೇಳ್ತಾ ಇದ್ರು. ಸೊ ಅಲ್ಲೇ ಹೇಳಲಿಲ್ಲ ಅವರು. ಹೊರಗಡೆ ಬಂದು ಬಿಟ್ಟು ತ್ರಿವಿಕ್ರಮ್ ಅವ್ರ ಜೊತೆ ಮಂಜು ಅವ್ರನ್ನ ಮಾತಾಡ್ತಾ ಇದ್ದಾರೆ. ಸೊ ಮಂಜು ಅವರು ಹೇಳೋದು ಸರಿ, ಅದು ಅವರು ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಭವ್ಯನ ಹತ್ರ ಬಂದು ಬೇರೆನೇ ಮಾತಾಡ್ತಾ ಇದ್ದಾರೆ ಮೋಕ್ಷಿತ್ ಅವರು. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಮೋಕ್ಷಿತ್ ಅವರು ಗೊತ್ತಿಲ್ಲ ನನಗೆ. ಇನ್ನು ಭವ್ಯ ಅವರು ಸತತ 3ನೇ ಬಾರಿ ಬಿಗ್ ಬಾಸಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಇದೊಂದು ಹೆಮ್ಮೆ ಪಡೋ ವಿಷಯನೇ. ಸೊ ಏನೇ ಆಗಲಿ ಭವ್ಯ ಅವರು 100% ಕೊಟ್ಬಿಟ್ಟು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಭವ್ಯ ಅವರು ಗೆದ್ದಿದ್ದಾರೆ, ಬಿಗ್ ಬಾಸಲ್ಲಿ 3 ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ತ್ರಿವಿಕ್ರಮ್ ಅವರು ಎಲ್ಲೋ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ಸೌಂಡ್ ಮಾಡೋ ಖಾಲಿ ಡಬ್ಬ ಆದರು ಅಂತ ಅನಿಸ್ತಾ ಇದೆ. ಯಾಕಂದರೆ ರಜತ್ ಅವರು ಒಂದು ಮೇ ಬಿ ರಾಜನ್ ಟಾಸ್ಕಲ್ಲಿ ಅಂತ ಅನಿಸುತ್ತೆ, ಮಂಜು ಅವರು ರಜತ್ ಅವರನ್ನು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಇಟ್ಟಾಗ ಅವರು ಮಾತಾಡಿದಂತಹ ರೀತಿಯನ್ನು ನೋಡಿದಾಗ ನಾನು 100% ಅವ್ರಿಗೆ ಏನಾದರೂ ಚಾನ್ಸ್ ಸಿಕ್ಕಿದರೆ ಕ್ಯಾಪ್ಟನ್ 100% ಆಗ್ತಾರೆ, ಬಿಟ್ಕೊಡೋದೇ ಇಲ್ಲ ಅಂತ ಅಂದ್ಕೊಂಡೆ. ಸತತ 3ನೇ ಬಾರಿ ರಜತ್ ಅವರು ಕ್ಯಾಪ್ಟನ್ಸಿಯನ್ನು ಬಿಟ್ಕೊಟ್ರು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅವರು ಅಷ್ಟೊಂದು ವೀಕ್ ಇಲ್ಲ, ಒಂದು ಬಾಲನ್ನು ಹಾಕ್ಬೋದಿತ್ತು. ಬಟ್ ರಜತ್ ಅವರು ಸೌಂಡ್ ಮಾಡೋ ಖಾಲಿ ಡಬ್ಬ ಅಂತ 100% ಪ್ರೂವ್ ಮಾಡಿದರು ಅಂತ ನನಗೆ ಅನಿಸ್ತಾ ಇದೆ. ಸೊ ಭವ್ಯ ಕ್ಯಾಪ್ಟನ್ಸಿ ಮೇಲೆ ರಜತ್ ಅವರು ಹೊರಿಸಿದಂತಹ ಒಂದು ಅಂದರೆ ಅಪರಾಧ, ಅಂದರೆ ಒಂದು ಅಪವಾದ ನಿಜನಾ ಸುಳ್ಳ? ನಿಜ ಆದರೆ ಎಷ್ಟರ ಮಟ್ಟಿಗೆ ಅವರು ನಿಯತ್ತಾಗಿ ಆಡಿ ಕ್ಯಾಪ್ಟನ್ ಆದರು. ಸೊ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರ ನೋಡಬೇಕು. ಯಾಕಂದರೆ ರಜತ್ ಅವರು ಹೇಳಿದ್ದಾರೆ, ಅಂದರೆ ಮೋಕ್ಷಿತ್ ಅವರು ಅದನ್ನು ಇದು ಮಾಡಿದರು, ಬಟ್ ಅಲ್ಲಿ ಅವರು ವಾಯ್ಸ್ ಔಟ್ ಮಾಡಲಿಲ್ಲ. ಸೊ ರಜತ್ ಅವರು ಹೇಳಿದ್ದಾರೆ ಅದು ಬೇರೆ ಗೊನೆಯಿಂದ ಬಿದ್ದಂತಹ ಬೌಲ್ ಅಂತ ಹೇಳಿದ್ದಾರೆ. ಆದ್ರೂ ಭವ್ಯ ಅವರು ಸುಮ್ನಿರಿ ಅಂತ ಹೇಳಿದ್ದಾರೆ ಅಂತ ರಜತ್ ಅವರು ಅಷ್ಟು ಕ್ಲಿಯರಾಗಿ ಹೇಳಿದ ಮೇಲೂ ಭವ್ಯ ಗೌಡ ಅವರು ಕ್ಯಾಪ್ಟನ್ಸಿಯಲ್ಲಿ ಅಂದರೆ ಕ್ಯಾಪ್ಟನ್ ಆದರು 100%. ಎಷ್ಟು ಸರಿ ಅಂತ ನೋಡಬೇಕು. ಇಲ್ಲಿ ಹನುಮಂತು ಅವರು ಕಳಪೆಗೆ ಹೋಗಿದ್ದಾರೆ, ಎಷ್ಟು ಸರಿ? ಈ ವಾರದ ಆಟದಲ್ಲಿ ಹನುಮಂತು ಅವರು ಕ್ಯಾಪ್ಟನ್ ಅಂದರೆ ಕಳಪೆಗೆ ಹೋಗಿದ್ದು ಎಷ್ಟು ಸರಿ? ಮೇ ಬಿ ನನ್ನ ಲೆಕ್ಕದಲ್ಲಿ ಒಂದು 70% ಇದೆ
ಕಳಪೆಗೆ ಹೋಗೋಕ್ಕೆ ಕಾರಣ ಇದೆ, ನಿಜವಾಗ್ಲೂ ಹೇಳ್ತೇನೆ. ಯಾಕಂದರೆ ಎಲ್ಲರನ್ನೂ ಕಂಪೇರ್ ಮಾಡಿದಾಗ ರಜತ್ ಅವರು ಮತ್ತು ಹನುಮಂತು ಅವರು ನನ್ನ ಲೆಕ್ಕದಲ್ಲಿ ಕಳಪೆ. ಸೊ ಹನುಮಂತು ಅವರು ಹೋದರು. ಸೊ ಇನ್ನು ನೋಡೋದಾದರೆ ಭವ್ಯ ಅವರು ಕ್ಯಾಪ್ಟನ್ ಆದದ್ದೇ ತಡ. ಎಲ್ಲಿ ರಜತ್ ಅವರು ಹೇಳಿದರು ಅಂದರೆ ಫೇಕಾಗಿ ಕ್ಯಾಪ್ಟನ್ ಆದರು ಅಂತ, ತ್ರಿವಿಕ್ರಮ್ ಅವರು ಎಲ್ಲೋ ಭವ್ಯ ಅವ್ರ ಮೇಲೆ ಬೇಜಾರಾದರು ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡಬೇಕು ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ಎಷ್ಟು ಸರಿ ಗಲಾಟೆ ಮಾಡ್ತಾರೆ, ಎಷ್ಟು ಸರಿ ಬ್ರೇಕಪ್ ಅಂದರೆ ಪ್ಯಾಚಪ್ ಆಗ್ತಾರೆ ಅಂತ ನೋಡಬೇಕು. ಇನ್ನು ಮೋಕ್ಷಿತ ಅವರು ಪ್ರತಿ ಸಾರಿ ಕ್ಯಾಪ್ಟನ್ಶಿಪ್ಪಲ್ಲಿ ಭಾಗವಹಿಸದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಬಾರಿಯಿಂದ ಒಂದು 2-3 ವಾರಗಳಿಂದ ಅವರು ಹಾಗೇ ಆಟ ಆಡ್ತಾ ಇದ್ದಾರೆ. ಅವರು ಮತ್ತೆ ಬ್ಲೇಮ್ ಮಾಡ್ತಾರೆ, ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅಂತ. ಸೊ ಇದೇ ಆಯಿತು ಮೋಕ್ಷಿತ ಅವ್ರದ್ದು. ಈ ವಾರದ ಒಂದು ಇದರಲ್ಲಿ ಕ್ಯಾಪ್ಟನ್ಶಿಪ್ಪಲ್ಲಿ ಅವರು ಆಡ್ಬೋದಿತ್ತು, ಆದರೆ ಆಟವನ್ನು ತೋರಿಸದೆ ಆಟದಿಂದ ಹೊರಗುಳಿದ್ಬಿಟ್ಟು ಅಲ್ಲಿ ಅವರು ಏನು ಮಾತಾಡದೆ ಕ್ಯಾಪ್ಟನ್ ಆದ ಭವ್ಯ ಅವರ ವಿರುದ್ಧ ಅಂದರೆ ಒಂಥರ ಒಂದು ನೆಗೆಟಿವ್ ಶೇಡಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಳಪೆ ಹೋದ ಹನುಮಂತು ಅವರು ತುಂಬ ಖುಷಿಯಾಗಿದ್ದಾರೆ. ಕಳಪೆ ಕೊಟ್ಟಂತಹ ಹನುಮಂತು ಅವರ ಅಂದರೆ ಕೊಟ್ಟಂತಹ ಮನೆಯವರಿಗೆ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದಾರೆ. ಲಕ್ಸುರಿ ಬಜೆಟ್ ಅಂತೂ ಇಲ್ಲ. ಸೊ ಇಲ್ಲಿ ಶ್ರೀ ಸಾಯಿ ಗೋಲ್ಡ್ ಅವರಿಂದ ಒಂದು ಟಾಸ್ಕ್ ಕೊಡ್ತಾರೆ, ಅಂದರೆ ಆಭರಣದ್ದು. ಸೊ ಸೂಪರಾಗಿ ಮಾಡಿದರು ಎಲ್ಲರೂ. ಹನುಮಂತು ಮತ್ತು ಐಶ್ವರ್ಯ ಅವರು ವಿನ್ ಆದ್ರೂ ಮನೆಯವರಲ್ಲಿ ಎಲ್ಲೋ ಒಂದು ಗೊಂದಲ ಇದೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಧನರಾಜ್ ಅವರು ಹೇಳಿದ್ದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಚೈತ್ರ ಕುಂದಾಪುರ ಅವರ ಟೀಮ್ ಅಷ್ಟೊಂದು ಲೋ ಆಗಿ ಆಡಲಿಲ್ಲ, ನಿಜವಾಗಿ ಆಡಿದ್ದಾರೆ. ಆದರೆ ಏನು ಮಾಡೋದು, ಎಲ್ಲವೂ ಒಂದೇ ರೀತಿ ನಾವು ಅಂದ್ಕೊಂಡ ರೀತಿ ಇರೋದಿಲ್ಲ. ಇಲ್ಲಿ ಇಲ್ಲಿ ಭವ್ಯ ಅವರು ಕ್ಯಾಪ್ಟನ್ ಆಗಿರೋ ಒಂದು ವಿಷಯದಲ್ಲಿ ಪ್ರಾಮಿಸು ತಗೊಂಡಿದ್ದಾರೆ, ನಾನು ಆ ರೀತಿ ಹೇಳಿಲ್ಲ ಅಂತ. ಸೊ ರಜತ್ ಅವರು ಹೇಳಿದ ಸುಳ್ಳ, ಭವ್ಯ ಅವರು ಹೇಳ್ತಿರೋದು ಸುಳ್ಳ. ಭವ್ಯ ಅವರು ಸುಳ್ಳು ಹೇಳ್ತಿದ್ರೆ ಕ್ಯಾಪ್ಟನ್ಸಿಯಿಂದ ಬಿಟ್ಟು ಹೋಗ್ತಾರ ನೋಡಬೇಕು ನಾಳಿನ ಸಂಚಿಕೆಯಲ್ಲಿ. ಸೊ ನಾಳೆ ಕಿಚ್ಚ ಸುದೀಪ್ ಅವರು ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ಮಾತಾಡೋಕ್ಕೆ ಇವತ್ತು ಪ್ರಿಪೇರ್ ಆಗಿದ್ದಾರೆ ದೇವ್ರಿಗೆ ಗೊತ್ತು. ಇಲ್ಲಿ ಗೌತಮಿ ಅವರಿಗೆ ಹನುಮಂತು ಅವರ ಮೇಲೆ ಎಷ್ಟೊಂದು ಅಂದರೆ ಒಂದು ತಮ್ಮಂತರ ಪ್ರೀತಿ ಅಂದರೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಮಂಜು ಅವರು ಕಳಪೆಗೆ ಹೋದಾಗಲೂ ಗೌತಮಿ ಅವರು ಅಲ್ಲಿ ಬಂದು ಮಲಗಿರಲೇ ಇಲ್ಲ, ಅಂದರೆ ಜೈಲ ಹತ್ರ. ಇವತ್ತು ಹನುಮಂತು ಅವರು ಜೈಲಲ್ಲಿ ಇದ್ದಾಗ ಗೌತಮಿ ಅವರು ಬಂದು ಮಲಗಿದಂತಹ ಅವರ ಒಂದು ಪ್ರೀತಿಯಾಗಿರ್ಬೋದು. ತ್ರಿವಿಕ್ರಮ್ ಅವರು ಹೊರಗಡೆ ಮಲಗಿದ್ದಾರೆ, ಏನಂತೂ ಗೊತ್ತಿಲ್ಲ. ಸೊ ಭವ್ಯವರ ಒಂದು ಅಸಮಾಧಾನನೋ ಗೊತ್ತಿಲ್ಲ. ಸೊ ಇಲ್ಲಿ ಎಲ್ಲವನ್ನು ನೋಡಿದಾಗ ಕೆಲವೊಂದು ಸಾರಿ ನಮಗೆ ಇಷ್ಟ ಆದವರೇ ಕೆಲವೊಮ್ಮೆ ಕಷ್ಟ ಆಗ್ತಾರೆ, ಕೆಲವೊಂದು ಸಾರಿ ನಮಗೆ ಕಷ್ಟ ಆದವರೇ ಕೆಲವೊಂದು ಸಾರಿ ಇಷ್ಟ ಆಗ್ತಾರೆ. ಸೊ ಚೈತ್ರ ಕುಂದಾಪುರ ಅವರು ಈ ವಾರ ತುಂಬ ನ್ಯೂಟ್ರಲ್ ಆಗಿದ್ರು ನನ್ನ ಅನಿಸಿಕೆ. ಕಮ್ಮಿ ಅಂದ್ರೂ 88 ದಿವಸ ಆಯಿತು, ಅಂದರೆ 88ನೆಯ ದಿನ ನಡೀತಾ ಇದೆ. ಧನರಾಜ್ ಅವರು ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಾರೆ. ಸೊ ಅವರು ಕಳಪೆ ಕೊಟ್ಟ ಆಯಿತು, ಎಲ್ಲ ಆಯಿತು. ಆದಮೇಲೂ ಅವರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಕಳಪೆ ಆದಮೇಲೆ ಕಳಪೆ ಕೊಟ್ಟಿದ್ದೀರಾ ಧನರಾಜ್ ಅವರೇ, ಅದನ್ನು ಬಿಟ್ಟು ದೋಸ್ತನ್ ಕೊಟ್ಟೆ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಮಾತಾಡಬೇಡಿ. ಯಾಕಂದರೆ ನೀವು ಅಲ್ಲಿ ಕೆಟ್ಟವ್ರಾಗ್ತೀರಾ. ಸೊ ನಿಮ್ಮ ಟೀಮಿಂದ ಮಾಡಿದ್ದು ಕಳಪೆ ರೀತಿಯಲ್ಲಿ ಇದ್ದರು, ಓಕೆ ಹೇಳಿದ್ರಿ ನೀವು ಸರಿ. ಅದು ಬಿಟ್ಟು ನೀವು ಒಂದು ಕಡೆ ಸ್ಟ್ಯಾಂಡರ್ಡ್ ಆಗದೆ ಮತ್ತೆ ಅದನ್ನು ಹೇಳಿ ಎಲ್ಲೋ ನೀವು ತಪ್ಪಿತಸ್ಥರಾಗ್ತಾ ಇದ್ದೀರಾ ಅಂತ ನನ್ನ ಭಾವನೆ. ಸೊ ಇವತ್ತಿನ ಬಿಗ್ ಬಾಸ್ ಇಷ್ಟು ಅಂತ ಹೇಳ್ತಾ ನಾಳೆ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ, ಗುಡ್ ನೈಟ್.